ಹೀಗೆ ಈ ಒಂದು ಸ್ಪೆಷಲ್ ನಂಬಕ್ಕೆ ಆಗ್ತಲ್ಲ ಆ ರೀತಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದೇನಪ್ಪ ಸ್ಪೆಷಲ್ ಅಂತ ಮೊದಲಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ತಾಯಿನ ಮೊದಲು ಕರೆಸಿಬಿಡ್ತೀನಿ. ಏನಪ್ಪ ಇನ್ನೊಂದು ಜಸ್ಟ್ ನಾನು ಮೊದಲು ಬಂದ್ಬಿಟ್ಟು ನಮ್ಮ ತಾಯಿನ ಕರಿತೀನಿ. ನೋಡಿ ಬಾ ಮುಗಿದು ಮೊದಲು ನಮ್ಮ ತಾಯಿ ಕರೆದಿದ್ದೀನಿ. ಮೊದಲೇ ಬಂದ್ಬಿಟ್ಟು ನಮ್ಮ ತಾಯಿ ಎಲ್ಲರಿಗೂ ನಮಸ್ಕಾರ. ಮದುವೆ ಮುಟ್ಟು ನಮ್ಮ ತಾಯಿ ಬಂದಿದ್ದಾರೆ. ಏನಪ್ಪ ಅಂದ್ರೆ ನಮ್ಮ ತಾಯಿ ಬಂದಿದ್ದಾರೆ ಅದು ಏನಪ್ಪ ಸ್ಪೆಷಲ್ ಅಂತ ಅನ್ಬೋದು. ನನಗೆ ಒಂದು ಶಾಕ್ ಆಗಿದೆ, ಏನಪ್ಪ ಶಾಕ್ ಅನ್ಬೋದು. ಬಟ್ ಇವತ್ತು ನಮ್ಮ ತಾಯಿ ನನಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಏನಪ್ಪ ಅವ್ರು ಕೂಲಿ ಕೆಲಸ ಮಾಡಿ ಅವ್ರ ಕಷ್ಟ ಅವ್ರು ದುಡ್ದಂಥ ದುಡ್ಡಲ್ಲಿ ನನಗೆ ಇವತ್ತು ಸರ್ಪ್ರೈಸ್ ತಂದಿದ್ದಾರೆ. ಅದೇನಪ್ಪ ಸರ್ಪ್ರೈಸ್ ಅಂತ ನನಗೂ ಕೂಡ ಗೊತ್ತಿಲ್ಲ. ಅವರು ನನಗೆ ಆಶ್ಚರ್ಯ ಆಯಿತು ಅದು ನೋಡಿ. ಏನಪ್ಪ ಅಂದ್ರೆ ಮದುವೆ ಮುಟ್ಟು ಅವ್ರನ್ನೇ ಕೇಳೋಣ. ಏನಾವು ದುಡ್ದಾಟ ಪಗಾರ ಒಂದು 2,000 ಬಿತ್ತು ಮಗನ, ಅದಕ್ಕೆ ಚೈನ್ ಅಂತಂದ ಮಗನ. ನಾ ಏನು ಭಾಳ ತಂದಿಲ್ಲ. ನಿಮ್ಮ ಕೈ ಮುಂದಿನ ಆಗ್ತಾ ಇದ್ದೀನಿ ನೋಡಿ. ಮುಂದೆ ಬಿಜು ತೋರಿಸ್ತೀನಿ ನೋಡಿ, ನಿಮ್ಮ ಮುಂದೆನೇ ಆಗ್ತಾ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಒಂದು ಕನ್ನಡ ಟೆಕೆಟ್ಸ್ ಫ್ಯಾನ್ವರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಅಂದರೆ ತುಂಬ ನಿಮಗೆ ಸ್ಪೆಷಲ್ ಅಂತ ಹೇಳ್ಬೋದು. ಏನಪ್ಪ ಸ್ಪೆಷಲ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಗಿಂತ ಜಾಸ್ತಿ ನನಗೆ ಸ್ಪೆಷಲ್ ಅಂತ ಹೇಳ್ಬೋದು. ಏನಪ್ಪ ಹೇಳ್ಬೇಕಾರೆ ನಾನು ಹುಟ್ಟಿದಂದ್ರೆ ನೀವು ನೋಡಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಲ್ಲಿವರೆಗೆ ಬಂದಿದ್ದೀನಿ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆದರೆ ಬಟ್ಟು ನನಗೆ ಈ ಒಂದು ಸ್ಪೆಷಲ್ ನಂಬಕ್ಕೆ ಆಗ್ತಲ್ಲ ಆ ರೀತಿ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಅದೇನಪ್ಪ ಸ್ಪೆಷಲ್ ಅಂತ ಮೊದಲಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ತಾಯಿನ ಮೊದಲು ಕರೆಸಿಬಿಡ್ತೀನಿ. ಏನಪ್ಪ ಇನ್ನೊಂದು ಜಸ್ಟ್ ನಾನು ಮೊದಲು ಬಂದ್ಬಿಟ್ಟು ನಮ್ಮ ತಾಯಿನ ಕರಿತೀನಿ. ನೋಡಿ ಬಾ ಮುಗಿದು ಮೊದಲು ನಮ್ಮ ತಾಯಿ ಕರೆದಿದ್ದೀನಿ. ಮೊದಲೇ ಬಂದ್ಬಿಟ್ಟು ನಮ್ಮ ತಾಯಿ ಎಲ್ಲರಿಗೂ ನಮಸ್ಕಾರ. ಮದುವೆ ಮುಟ್ಟು ನಮ್ಮ ತಾಯಿ ಬಂದಿದ್ದಾರೆ. ಏನಪ್ಪ ಅಂದ್ರೆ ನಮ್ಮ ತಾಯಿ ಬಂದಿದ್ದಾರೆ ಅದು ಏನಪ್ಪ ಸ್ಪೆಷಲ್ ಅಂತ ಅನ್ಬೋದು. ನನಗೆ ಒಂದು ಶಾಕ್ ಆಗಿದೆ, ಏನಪ್ಪ ಶಾಕ್ ಅನ್ಬೇಕಾರೆ ಪ್ರತಿಯೊಂದು ತಾಯಿದು ಎಲ್ಲರದ್ದು ಒಂದು ಕನಸು. ಏನಪ್ಪ ಕನಸು ಅನ್ಬೇಕಾರೆ ಅವನ ಮಗ ಎಷ್ಟೇ ಒಳ್ಳೆಯವನಿರಲಿ ಕೆಟ್ಟವನಿರಲಿ ಅವ್ನು ಏನೇ ಮಾಡಲಿ ಆದ ಬಟ್ ಜೀವನದಲ್ಲಿ ಒಂದು ಸ್ವಲ್ಪ ಮುಂದುಗಡೆ ಇರಬೇಕು. ಅದ್ರ ಜೊತೆಗೆ ನನ್ನ ಮಗ ಅನ್ನೋದು ಯಾರಿಗಿಂತ ಕಡಿಮೆ ಇರಬಾರ್ದು, ಎಲ್ಲರಿಗಿಂತ ಮೇಲ್ಗಡೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ತಾಯಿ ಕನಸು. ಅದೇ ರೀತಿ ಕೂಡ ನಮ್ಮದೊಂದು ಜೀವನ. ನಮ್ಮ ತಾಯಿ ಕೂಡ ನಮ್ಮನ್ನು ಸಾಕಿದ್ದಾರೆ. 9 ತಿಂಗಳು ಕಷ್ಟಪಟ್ಟು ಎಲ್ಲೋ ಇನ್ನೊಬ್ಬರೇ ಮನೆಯಲ್ಲಿ ಕೆಲಸ ಮಾಡಿ ನಮ್ಮನ್ನೆಲ್ಲರನ್ನೂ ಬೆಳೆಸಿದ್ರೆ. ಬಟ್ ಇವತ್ತು ನಮ್ಮ ತಾಯಿ ನನಗೋಸ್ಕರ ಒಂದು ಸರ್ಪ್ರೈಸ್ ತಂದಿದ್ದಾರೆ. ಏನಪ್ಪ ಅವ್ರು ಕೂಲಿ ಕೆಲಸ ಮಾಡಿ ಅವ್ರ ಕಷ್ಟ ಅವ್ರು ದುಡ್ದಂಥ ದುಡ್ಡಲ್ಲಿ ನನಗೆ ಇವತ್ತು ಸರ್ಪ್ರೈಸ್ ತಂದಿದ್ದಾರೆ. ಅದೇನಪ್ಪ ಸರ್ಪ್ರೈಸ್ ಅಂತ ನನಗೂ ಕೂಡ ಗೊತ್ತಿಲ್ಲ. ಅವರು ನನಗೆ ಆಶ್ಚರ್ಯ ಆಯಿತು ಅದು ನೋಡಿ. ಏನಪ್ಪ ಅಂದ್ರೆ ಮದುವೆ ಮುಟ್ಟು ಅವ್ರನ್ನೇ ಕೇಳೋಣ. ಏನಾವು ಚೈನ್ ತಂದೇನ್ರಿ ಮಗನ. ದುಡ್ದಾಟ ಪಗಾರ ಒಂದು 2,000 ಬಿತ್ತು ಮಗನ, ಅದಕ್ಕೆ ಚೈನ್ ಅಂತಂದಾನೆ ಮಗನ. ನಾ ಏನು ಭಾಳ ತಂದಿಲ್ಲ. ಚೈನ್ ತಂದಿದ್ದಾರೆ ನೋಡ್ಬೋದು. ಇದು ಚೈನು ತರಕ್ಕೆ ಹೋಗ್ಬಿಡೋದು. ನನಗೆ ಆ್ಯಕ್ಚುಲ್ ಮಟ್ಟಿದ್ದು ಯಾವುದೇ ರೀತಿ ಸರ್ಪ್ರೈಸ್ ಅಂತನೂ ಅಲ್ಲ. ಯಾಕಂದ್ರೆ ಬೇಕಾರೆ ಅವ್ರ ಜನ್ಮ ಕೊಟ್ಟಿದ್ದು ಒಂದು ಸರ್ಪ್ರೈಸ್, ಅದಕ್ಕಿಂತ ಇದೊಂದು ಸರ್ಪ್ರೈಸ್ ಅಂತ ಅವ್ರ ಕನಸು ತಂದಿದ್ದಾರೆ. ಹಾಕು ಅಂತಿದ್ದಾರೆ. ನೋಡೋಣ, ನಿಮ್ಮ ಮುಂದೆನೇ ಹಾಕ್ತೀನಿ. ಎಲ್ಲರಿಗೆ ಹಾಕೋದ್ರಿಂದ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಅವ್ರ ತಾಯಿ ಪ್ರೀತಿಯಿಂದ ನಿಮ್ಮ ತಾಯಿ ಆಗಿರೋದ್ರಿಂದ ಯಾರೇ ಒಬ್ಬರು ತಂದರೂ ಕೂಡ ಇಷ್ಟಪಟ್ಟು ಹಾಕೊಳ್ಳಿ. ಅದು ಎಷ್ಟು ಏನೋ ಅಂತ ಚಿಂತೆ ಮಾಡಬೇಡಿ. ಈಗ ಮೊದಲು ಮುಟ್ಟು ನಮ್ಮ ತಾಯಿ ಅವ್ರು ತಂದಿದ್ದಾರೆ, ನೋಡೋಣ ಹಾಕ್ತಾರೆ. ಅವ್ರ ಕೈಯಲ್ಲಿ ಹಾಕ್ಸ್ಕೊತೀನಿ. ನಿಮ್ಮ ಮುಂದೆ ನನ್ನ ಕೈಯಲ್ಲಿ ಈಗಾಗಲೇ ಆಲ್ರೆಡಿ ಒಂದು ಇತ್ತು, ಅದು ಮನೆಯಲ್ಲಿ ಇಟ್ಟಾಗ ಕಳ್ತನ ಆಗಿದೆ. ಅದಕ್ಕೋಸ್ಕರ ಈ ಒಂದು ಬೆಲ್ಟ್ ಹಾಕೊಂಡು ನಮ್ಮ ಅಂಬೇಡ್ಕರ್ ಬೆಲ್ಟ್ ಹಾಕೊಂಡು ಹೊರಗಡೆ ಅಂದರೆ ಹೊರಗಡೆ ಸುತ್ತಾಡೋದು ಮಾಡ್ತಿದ್ದೆ. ನೀವು ನೋಡಿರ್ತಾರೆ ವಿಡಿಯೋ, ಹಳೆಯ ವಿಡಿಯೋದಲ್ಲಿ ಇತ್ತು. ಅದ್ರ ಒಟ್ಟು ಈಗ ಹೊಸ ತಂದಿದ್ದಾರೆ. ಹಾಕೋಣ. ನಿಮ್ಮ ಕೈ ಮುಂದಿನ ಆಗ್ತಾಯಿದ್ದೀನಿ ನೋಡಿ. ಮುಂದೆ ಬಿಜು ತೋರಿಸ್ತೀನಿ ನೋಡಿ, ನಿಮ್ಮ ಮುಂದೆನೇ ಆಗ್ತಾಯಿದ್ದಾರೆ. ನಾ ಏನು ಭಾಳ ಕೊಟ್ಟು ತಂದಿಲ್ಲ ಮಗನ. ಒಂದು 2,000 ರೂಪಾಯಿ ಪಗಾರ ಆಗಿತ್ತು, ಅದನ್ನು ನನ್ನ ಮಗ್ಗ ಪಿರ್ತಿಲೆ ತಂದಾನಿ ನೋಡಿ. ತುಂಬ ಖುಷಿ ಆಗುತ್ತೆ. ಯಾವ ರೀತಿ ಅನಿಸ್ತು ನೀವು ನೋಡಿ ಕಮೆಂಟ್ ಹಾಕಿ. ತಾಯಿ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇದು ಯಾವುದು ಕಡಿಮೆ ಇಲ್ಲ, ಇದಕ್ಕಿಂತ ದೊಡ್ಡ ಪ್ರೀತಿನ ಕೊಟ್ಟಿದ್ದಾರೆ. ಯಾಕಂದ್ರೆ ನನ್ನೇ ಹುಟ್ಟಿಸಿದ್ದಾರೆ. ನಾನೇ ಇರಲಿಲ್ಲ ಅಂದರೆ ಏನು ಮಾಡೋದು. ಇವತ್ತು ನೋಡಿ ಅವ್ರ ಕೈಯಲ್ಲಿ ಅವ್ರ ದುಡ್ಡಲ್ಲಿ ಇದನ್ನು ತಂದು ಹಾಕಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನೋಡ್ಕೊಳ್ಬೋದು ನಿಮ್ಮ ಮುಂದೆ. ಇದು ನನ್ನದೊಂದು ಆಸೆ. ಏನಪ್ಪ ಆಸೆ ಅಂದರೆ ಚಿಕ್ಕ ಪುಟ್ಟ ಆಸೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನಪ್ಪ ನಾನು ಮಾಡಬೇಕು, ನಮ್ಮ ತಾಯಿ ಏನಾದರೂ ಮಾಡ್ಬೇಕಾದ್ರೆ ಅದು ಹಂಗಲ್ಲ, ಮಾಡಬೇಕು. ಅದನ್ನ ಬಯಲೇ ಹೇಳಿದರೆ ಅಷ್ಟೇ ಅಲ್ಲ, ಅದು ಮಾಡಬೇಕು. ಅದು ಮಾಡಿ ಅಂತ ನಾನು ಹೇಳ್ತೀನಿ. ತುಂಬ ಖುಷಿ ಆಯಿತು. ಮತ್ತು ಕೈ ಹೊಲಿತಾ ಇದೆ ನೋಡಿ, ಯಾವ ರೀತಿ ಇದೆ ನೋಡ್ಕೊಳ್ಬೋದು. ಕಾಣ್ತಾ ಇದೆಯಾ? ನೋಡ್ಕೊಳ್ಬೋದು ಕ್ಲಿಯರಾಗಿ. ನಿಮ್ಗೆ ಕಾಣಿಸ್ತಿದೆ. ಇದು ನಮ್ಮ ತಾಯಿ ಕೊಟ್ಟಿದ್ದಾರೆ. ಯಾವ ರೀತಿ ಅನಿಸ್ತು? ಇದೆಲ್ಲ ತರಬೇಕಾದ್ರೆ ತುಂಬ ಕಷ್ಟ ಆಗಿರ್ಬೇಕು. ಯಾಕಂದರೆ 2,000 ಅಂದರೆ ಪ್ರತಿ ದಿನಕ್ಕೆ ಮಿನಿಮಮ್ ಇಲ್ಲಿ 300ರಿಂದ 400 ರೂಪಾಯಿ. ಯಾಕಂದರೆ ಲೇಡೀಸ್ ಕೆಲಸ ಮಾಡಿದರೆ ಹೆಣ್ಮಕ್ಳು ಕೆಲಸ ಮಾಡಿ ಅಷ್ಟೇ ನಮಗೆ ಸಿಗೋದು. ಅದು ಬಟ್ ನಮ್ಮ ತಾಯಿ ಇದಕ್ಕೆ 2,000 ಕೊಟ್ಟಿದ್ದಾರೆ. 2,000 ಅಂದರೆ ಎಷ್ಟು ದಿನ ಅಂದರೆ ಮಿನಿಮಮ್ 4ರಿಂದ 5 ದಿನ, ಒಂದು ವೀಕ್, ಒಂದು ವಾರ ಕೆಲಸ ಮಾಡಿ ನನಗೆ ಗೊತ್ತಿಲ್ಲದ ತಂದಿದ್ದಾರೆ ನೋಡಿ.
ತುಂಬ ಖುಷಿ ಆಯಿತು. ಇರಲಿ ಸರ್ಪ್ರೈಸ್, ತುಂಬ ಸರ್ಪ್ರೈಸ್. ಇದಕ್ಕಿಂತ ಸರ್ಪ್ರೈಸ್ ಅಂದರೆ ಅವರು ನನ್ನ ಎತ್ತು ಜಾಪಾನ್ ಮಾಡಿದಾರಲ್ಲ, ಇಷ್ಟು ದೊಡ್ಡವನು ಮಾಡಿದ್ದಾರೆ, ಇದೇ ಒಂದು ದೊಡ್ಡ ಸರ್ಪ್ರೈಸ್. ಇದಕ್ಕಿಂತ ಮೇಲ್ಗಡೆ ಏನೂ ಇಲ್ಲ ಜೀವನದಲ್ಲಿ. ತುಂಬ ಖುಷಿ ಆಯಿತು. ಇರಲಿ, ಪ್ರೀತಿಯಿಂದ ಕೊಟ್ಟಿದ್ದಾರೆ ಹಾಕಬೇಕು, ಹಾಕಿದ್ದೀನಿ ಎಲ್ಲರಿಗೆ. ನೀವು ಕೂಡ ಪ್ರತಿಯೊಬ್ಬರು ಹೇಳ್ತಾನೆ, ದಯವಿಟ್ಟು ಈಗೇನು ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬಿಡಿ. ಈಗೇನು ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೆ ತಂದಿದ್ದಾರೆ ಈ ಕನ್ನಡ ಟೆಕ್ ಕಿಡ್ಸು, ಇನ್ನು ಮುಂದೆ ಕಡೆ ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನಗೆ ಸದಾಕಾಲ ಇರಲಿ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಪೋರ್ಟ್ ಮಾಡಲಿ. ನಮ್ಮ ತಾಯಿ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ ಎಲ್ಲರೂ. ಈಗೇನು ಸಪಾಟ ಮಾಡಕತ್ತೀರಿ ಇದೇ ಸಪಾಟ ನನ್ನ ಮಗ್ಗ ನೀವು ಸಪಾಟ ಮಾಡಿರಿ ಸರ್. ನಾವು ಬಡವ್ರು ಅದೀರಿ ಸರ್. ನಿಮ್ದಿಂದ್ರ ನಮ್ಮ ಮಗ್ಗ ಉದ್ಧಾರ ಆಗಲ್ರಿ. ನಿಮ್ಮದೇ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಸಪೋರ್ಟಿಂದ ಎಲ್ಲಿವರೆಗೆ ಬಂದಿದೆ. ಯಾಕಂದರೆ ಒಂದು ಹೊತ್ತು ಊಟ ಮಾಡೋಕೆ ಕೂಡ ದುಡ್ಡಿರಲ್ಲ ಒಂದೊಂದು ಟೈಮಲ್ಲಿ. ಅಂಥ ಟೈಮಲ್ಲಿ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲದಿಂದ ಇವತ್ತು ಇಲ್ಲಿವರೆಗೆ ನಿಂತಿದ್ದೀನಿ. ಇಲ್ಲಿವರೆಗೆ ನಿಲ್ಲೋದಕ್ಕೆ ಕಾರಣ ಎಲ್ಲ ನಿಮ್ಮ ಪ್ರೀತಿ. ಈಗ ಎಲ್ಲೇ ಹೊರಗಡೆ ಹೋದರೂ ಕೂಡ ಮಾತಾಡಿಸ್ತಾರಪ್ಪ 4 ಜನ, ಅದು ಯಾರಿಂದ? ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಪೋರ್ಟಿಂದ ಮಾತಾಡಿಸ್ತಾರೆ. ಅದನ್ನು ಬಿಟ್ಟು ಎದರಿಂದ ಕೂಡ ಮಾತಾಡಲ್ಲ. ಇದಕ್ಕೆಲ್ಲ ಕಾರಣ ಮೇನ್ ಇಂಪಾರ್ಟೆಂಟ್ ನೀವು. ಅದರ ನಂತರ ನಮ್ಮ ತಾಯಿ ಕೂಡ ಇದಕ್ಕೆಲ್ಲ ಸಪೋರ್ಟ್ ನಮ್ಮ ತಾಯಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಆಗಲಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಯಾವುದೇ ಕಾರಣಕ್ಕೂ ಮರಿಬೇಡಿ, ಇದೇ ರೀತಿ ಇರಲಿ ಅಂತ ಏನೋ ಜಸ್ಟ್ ಈ ಒಂದು ತುಂಬ ಸರ್ಪ್ರೈಸ್ ಅನಿಸ್ತು. ನೀವು ಕೂಡ ಸರ್ಪ್ರೈಸ್ ಅನಿಸಿದರೆ ಚಿಕ್ಕದಾಗಿ ಕಮೆಂಟ್ಗೆ. ಅದ್ರ ಜೊತೆಗೆ ಈ ಒಂದು ಯಾವ ರೀತಿ ಅನಿಸಿತು ಪ್ರತಿಯೊಬ್ಬರು ಕೂಡ ಚಿಕ್ಕದಾಗಿ ಕಮೆಂಟಿಗೆ. ನನಗೆ ಒಂದು ಶಾಕ್ ಆಯಿತು, ಯಾಕಂದರೆ ಸಡನ್ನಾಗಿ ಹಾಕಿಬಿಟ್ಟಿದ್ರೆ. ಇರಲಿ, ಖುಷಿ ಆಯಿತು, ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬರು ಹೇಳ್ತಾನೆ, ಜೀವನದಲ್ಲಿ ಬೆಳೆದ್ರೆ ಯಾವ ರೀತಿ ಬೆಳಿಬೇಕಪ್ಪ ಅನ್ನೋ ಮೊದಲನೇ ಹೇಳ್ಬಿಡ್ತೀನಿ. ನಿಮ್ಮ ನೋಡಿ ಹುರ್ಕೋರು ಎಲ್ಲರೂ ನೋಡಬೇಕು, ಇವನು ಯಾವ ರೀತಿ ಬೆಳೆದೇನಂತ ಯಾರಿಗೂ ಕೂಡ ಗೊತ್ತಾಗೋದು. ಆ ರೀತಿ ಬೆಳಿಬೇಕು. ಯಾಕಂದರೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಯನ್ನು ಒಂದು ಹೊತ್ತು ಊಟ ಹಾಕಿ ಪದ್ಧ ಸರಿ ಅಂದರೆ ಅವ್ರು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನೀವು ನೋಡಿದರೆ ಸಾಕು. ಯಾಕಂದರೆ ನಿಮಗೆ 9 ತಿಂಗಳು ಎತ್ತು ಸಾಕಿ ದೊಡ್ಡವನು ಮಾಡಿದ್ದಾನೆ. ಆ 9 ತಿಂಗಳಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ, ನಿಮ್ಮನ್ನು ದೊಡ್ಡವನು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರುತ್ತೆ ಅವ್ರಿಗೆ ಗೊತ್ತು. ಅದನ್ನ ಬಿಟ್ಟು ನಾವು ಅವ್ರಿಗೆ ಅವ್ರ ಮಾತು ಕೇಳದೇ ಇದ್ದರೆ ಹಂಗೆ ಮಾಡಬೇಕು. ನಾವು ಕೂಡ ಅವ್ರು ನಮ್ಮ ಇಷ್ಟು ದೊಡ್ಡವ್ರು ಮಾಡಿದಾನಪ್ಪ ಅಂದರೆ ನಾವು ಅದು ತಕ್ಕಂತೆ ಪ್ರತಿಫಲ ಕೊಡಬೇಕು. ಅದಕ್ಕೋಸ್ಕರ ನಾನು ನೋಡ್ಕೊ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಅಷ್ಟೇ ನಂದು ಆಸೆ, ಚಿಕ್ಕ ಆಸೆ. ಆಸೆಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಪ್ರತಿಯೊಬ್ಬರು ಕೂಡ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಎಲ್ಲರಿಗೆ ನಮ್ಮ ತಾಯಿ ಕಡೆಯಿಂದ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೆ. ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.